LPG ಗ್ಯಾಸ್ ಸಮಸ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಪ್ರಮುಖವಾಗಿ ಆಟೋ ಚಾಲಕರಿಗೆ ಇಂಧನ ಸಿಗದೆ ಪರದಾಡುವಂಥ ಪರಿಸ್ಥಿತಿ ಕಂಡುಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಬೆಂಗಳೂರಿನ ಹಲವಾರು ಪೆಟ್ರೋಲ್ ಬಂಕ್ಗಳ ಮುಂದೆ ಸರದಿ ಸಾಲಿನಲ್ಲಿ ಕ್ಯೂನಲ್ಲಿ ಆಟೋಗಳು ನಿಂತಿವೆ. 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಈ ಥರ ಕ್ಯೂಗಳಲ್ಲಿ 3 ಗಂಟೆ 4 ಗಂಟೆ ನಿಂತರೂ ಕೂಡ ಯಾವುದೇ ಪ್ರಯೋಜನವೂ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಅನೇಕ ಚಾಲಕರು ಹೊಸ ಹೊಸ ಐಡಿಯಾವನ್ನು ಮುಂದೆ ತರ್ತಾ ಇದ್ದಾರೆ. ಹಾಗೆಯೇ ಹಿಂದೆ ಕೋವಿಡ್ ಕಾಲಕ್ಕಿಂತ ತುಂಬ ಕೆಟ್ಟದಾದಂಥ ಭೀಕರವಾದಂಥ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಗೋಳಾಡ್ತಾ ಇದ್ದಾರೆ. ಹಾಗಾದರೆ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಇಲ್ಲಿ ರಾತ್ರಿ 7 ಗಂಟೆಯಿಂದ ಇದ್ದೀವಿ ಸರ್. ಗ್ಯಾಸ್ ಕೊಟ್ಟರೆ ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕೋತೀವಿ. ಕೊರೋನಲ್ಲೂ ನೋಡಿಲ್ಲ. ಅರ್ಥ ಮಾಡಿಕೊಳ್ಳಿ ಸ್ವಾಮಿ, ಮೋದಿ ಸಾಹೇಬ್ರೆ ನೀವು ಹೆಲ್ಪ್ ಮಾಡಿ. ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ, ಎಷ್ಟೊಂದು ಗಾಡಿಗಳು ಇದಾವೆ ಸರ್. ನಾವು ಹೊಟ್ಟೆ ಹಚ್ಕೊಂಡಿದ್ರೆ ಹೆಂಡ್ರ ಮಕ್ಕಳನ್ನ ಯಾರು ಸರ್ ಕಾಪಾಡೋದು? ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆಯೇ ದಿನವಿಡೀ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಆಟೋವನ್ನೇ ಬದುಕಾಗಿಸಿಕೊಂಡಿರುವ ಅನೇಕರು ಕಣ್ಣೀರಿಡುವ ಸ್ಥಿತಿ ನಿರ್ಮಾಣವಾಗಿದೆ. ಈತನನ್ನ ನೋಡಿ, ವಿಶೇಷ ಚೇತನನಾಗಿರೋ ಈತ ದುಡಿದು ತಿನ್ನಬೇಕು ಅಂತ ಆಟೋ ಓಡಿಸ್ತಾನೆ. ಆದರೆ ಗ್ಯಾಸ್ ಅಭಾವದ ಕಾರಣಕ್ಕೆ ದಿನವಿಡೀ ಬಂಕ್ಗಳ ಮುಂದೆಯೇ ಕಾಲದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ತಾವು ಯಾವಾಗ ಕ್ಯೂವಲ್ಲಿ ನಿಂತಿದ್ರಿ ಸರ್? ನಿನ್ನೆ ರಾತ್ರಿ 7 ಗಂಟೆಯಿಂದ ಇದ್ದೀವಿ ಸರ್. ಇಲ್ಲಿವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಓಕೆ, ನೀವು ಕೂಡ ಇವತ್ತು ಆಟೋವನ್ನು ಓಡಿಸ್ಕೊಂಡು ಬದುಕು ಕಟ್ಕೊಳ್ಳೋದು? ಹೌದು ಸರ್, ಹೌದು. ಈ ಥರ ಕಷ್ಟ ಸರ್. ಆದರೆ ಕಷ್ಟ ಸರ್. ಬೆಂಗಳೂರಿನ ಹೊಸಹಳ್ಳಿಯಲ್ಲಿರೋ ಗ್ಯಾಸ್ ಬಂಕ್ ಮುಂದೆ ನಿಂತಿರೋ ಪ್ರತಿಯೊಬ್ಬರದ್ದು ಇದೇ ಪರಿಸ್ಥಿತಿ. ಇಂತಹ ಕಷ್ಟ ನಾವು ಯಾವತ್ತೂ ಅನುಭವಿಸಿಲ್ಲ ಅಂತ TV9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಕಾಯ್ತಾ ಇದ್ದೀವಿ ಡ್ರೈವರ್ಗಳು. ಅವ್ರು ನಮ್ಮ ಹೊಟ್ಟೆ ಪಾಡಿಗೆ ಅವ್ರು ಹೊಡಿದೇ ಹೋದ್ರೆ ಸಾಕು, ನಮಗೆ ಊಟ ಸಿಕ್ಕಿದ್ರೆ ಸಾಕಾಗಿದೆ. ನಮಗೆ ಗ್ಯಾಸ್ ಬೇಕಷ್ಟೇ. ಅವ್ರು ಏನೇನು ಕೊಡ್ತಾರೋ ನಮ್ಗೆ ಅದೇನು ಬೇಕಾಗಿಲ್ಲ. ನಮ್ಗೆ ಗ್ಯಾಸ್ ಕೊಟ್ಟರೆ ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕೋತೀವಿ. ಯಾವತ್ತೂ ನೋಡಿಲ್ಲ. ಕೊರೋನಾ ಟೈಮಲ್ಲೂ ಇಂಥ ಸ್ಥಿತಿ ಕೊರೋನಲ್ಲೂ ನೋಡಿಲ್ಲ. ಬೆಂಗಳೂರಿನ ಮೂಡಲಪಾಳ್ಯದಲ್ಲಿಯೂ 2 ಕಿಲೋಮೀಟರ್ ವರೆಗೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಇತ್ತ ಚಾಮರಾಜಪೇಟೆಯ ಭರತ್ ಪೆಟ್ರೋಲ್ ಬಂಕ್ ಒಂದು ಆಟೋಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಹಾಕ್ತಿದೆ. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವ ಬಂಕ್ಗೆ 10 ಆಟೋಗಳು ಬರ್ತಿವೆ. ಇಲ್ಲಿ TV9 ಜೊತೆಗೆ ಮಾತನಾಡಿದ ಆಟೋ ಚಾಲಕರು, ಮೋದಿ ಸಾಹೇಬ್ರೆ ನಮಗೆ ಸಹಾಯ ಮಾಡಿ ಅಂತಿದ್ದಾರೆ. ಅಲ್ಲ ರೀ, ನಿಮ್ಮ ಹೆಂಡತಿ ಮಕ್ಕಳಿದ್ದ ನಮ್ಮ ಹೆಂಡತಿ ಮಕ್ಕಳಿಲ್ವನ್ರಿ? ಅರ್ಥ ಮಾಡಿಕೊಳ್ಳಿ ಸ್ವಾಮಿ, ಮೋದಿ ಸಾಹೇಬ್ರೆ ನೀವು ಹೆಲ್ಪ್ ಮಾಡಿ. ನೀವು ಇಲ್ಲಿ ಕರ್ನಾಟಕದ ನಿಮ್ಮ ಸರ್ಕಾರ ಅಂತೇಳಿ ಇದು ಮಾಡಕ್ಕೆ ಹೋಗಬೇಡಿ, ಇನ್ಲೆಟ್ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಗ್ಯಾಸ್ನ ಮಾತುಕತೆ ಆಡಿ ನಮಗೆ ಗ್ಯಾಸ್ ತಂದ್ಕೊಡಿ, ನಮ್ಮ ಜೀವನ ಆಗ ಇದು ಮಾಡಿ. ನಾಗರಭಾವಿ ಸರ್ಕಲ್, ಯಶವಂತಪುರ, ಮೈಸೂರು ರಸ್ತೆ ಸೇರಿದಂತೆ ಇಡೀ ಬೆಂಗಳೂರಿನ ಪರಿಸ್ಥಿತಿ ಇದೇ ರೀತಿ ಇದೆ. ಈ ಮಧ್ಯೆ CNG ಸಿಗದೆ ಬಹುತೇಕ ಬಂಕ್ಗಳು ಕ್ಲೋಸ್ ಆಗ್ತಿವೆ. ಇದು ಬೆಂಗಳೂರಿನ ಕಥೆ ಮಾತ್ರವಲ್ಲ, ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈಸೂರಿನ ನಜರ್ಬಾದ್ನ ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರ ಸರತಿ ಸಾಲು ಕಡಿಮೆಯಾಗಿಲ್ಲ. ಬಳ್ಳಾರಿಯಲ್ಲಿ 9 ದಿನದ ಗರ್ಭಿಣಿ ಆಸ್ಪತ್ರೆಗೆ ಹೋಗೋದಕ್ಕೂ ಆಟೋ ಸಮಸ್ಯೆ ಸೃಷ್ಟಿಯಾಗಿದೆ. ಸರ್, ನಾನು ಹಾಸ್ಪಿಟಲ್ ಹೋಗ್ಬೇಕು ಸರ್, ಆದ್ರೂ ಕೂಡ ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ, ಎಷ್ಟೊಂದು ಗಾಡಿಗಳು ಇದಾವೆ ಸರ್. ಇವಾಗ ನಾನು ಹಾಸ್ಪಿಟಲ್ ಹೋಗ್ಬೇಕು, ಒಪ್ಪಿಡಿಗೆ ಹೋಗ್ಬೇಕು. ಆದ್ರೂ ಕೂಡ ಇವಾಗ ಸಣ್ಣ ಹುಡುಗ ಇದ್ದಾನ, ಡೆಲಿವರಿ ಮೊನ್ನೆನೇ ಆಗ್ಬಿಟ್ಟೆ ಸರ್. ಇವಾಗ 11 ದಿವಸ ಆಗಿದೆ ಸರ್. ಇವಾಗ ಒಲ್ಲಿ ತೆಗಿಸ್ಬೇಕು, ಆದ್ರೂ ಕೂಡ ಆಗ್ತಾ ಇಲ್ಲ ಸರ್. ಆದರೆ ಸಚಿವ KH ಮುನಿಯಪ್ಪ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಸಮಸ್ಯೆ ಇಲ್ಲ ಅಂತಿದ್ದಾರೆ. ಖಾಸಗಿಯವರು ಗ್ಯಾಸ್ ಬೆಲೆ ಹೆಚ್ಚಿಸಿದ್ದಕ್ಕೆ ಆಟೋ ಚಾಲಕರು ಸರ್ಕಾರಿ ಕಂಪನಿಗಳಿಗೆ ಬರ್ತಿದ್ದಾರೆ, ಇದರಿಂದ ಸಮಸ್ಯೆ ಆಗ್ತಿದೆ ಎಂದಿದ್ದಾರೆ. ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಇದು ಆಟೋ ಗ್ಯಾಸ್ ಕಥೆಯಾದ್ರೆ ವಾಣಿಜ್ಯ ಸಿಲಿಂಡರ್ ವ್ಯಥೆಯು ಮುಂದುವರೆದಿದೆ. 15 ದಿನದ ಹಿಂದೆ ಕೊಪ್ಪಳದ ಹೋಟೆಲ್ ಬಂದ್ ಮಾಡಿದ್ದ ಗಿರೀಶ್ ಈಗ ಯೂಟ್ಯೂಬ್ ನೋಡಿ 7,000 ರೂಪಾಯಿ ವೆಚ್ಚ ಮಾಡಿ ಗುಜ್ರಿಗಳಿಂದಲೇ ರಾಕೆಟ್ ಸೌದೆ ರೂಪಿಸಿದ್ದಾರೆ. ಇದು ಮಾಡೆಲ್ ನಮ್ಗೆ ರಾಕೆಟ್ ಬಲಿ ಅಂತ ಹೇಳಿ ಆನ್ಲೈನ್ ಆಗಿ ತೋರ್ಸಾಕತ್ತಿದ್ರು. ಇದು ನಮಗೆ ಬೆಟರ್ ಅನ್ನಿಸ್ತು. ಇದು ಸೇಮ್ ಮಾಡೆಲ್ ಹಾಕ್ಕೊಂಡು ಫಸ್ಟಿಗೆ ಆನ್ಲೈನ್ ಆರ್ಡ್ರ್ ಹಾಕಿದೆ, ಎಲ್ಲೂ ರೆಸ್ಪಾನ್ಸ್ ಸಿಗಲಿಲ್ಲ. ಹಾಗಾಗಿ ನಾನು ಸ್ವಂತ ಡೈಗ್ರಾಮ್ ಹಾಕ್ಕೊಂಡು ಇದು ಮಾಡ್ಕೊಂಡು ಮೇಸ್ತ್ರಿ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದಿಂದಾಗ ರೆಡಿ ಮಾಡಿಸಿದ್ರಿ ಇದು. ಇನ್ನು ಶಿವಮೊಗ್ಗ ದುರ್ಗಿಗುಡಿ ಗುರು ಕೊಟ್ಟೂರೇಶ್ವರ ಹೋಟೆಲ್ ಮಾಲೀಕರು 5,000 ಕೊಡ್ತೀವಿ ಅಂದ್ರೂ ಸಿಲಿಂಡರ್ ಸಿಗ್ತಿಲ್ಲ ಅಂತಾರೆ. ಎಂಥ ವಿಪರ್ಯಾಸ ನೋಡಿ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯ ಹುಲಿಕಟ್ಟೆ ಗ್ರಾಮವಿದು. ಸಿಲಿಂಡರ್ ಕೊರತೆ ಕಾರಣ ಇಲ್ಲಿನ ಶಾಲಾ ಅಡುಗೆ ಕೋಣೆ ಬೀಗ ಮುರಿದು ಕಳ್ಳರು ಸಿಲಿಂಡರ್ ಕದ್ದಿದ್ದಾರೆ.
ಗಲ್ಫ್ ಯುದ್ಧ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿಯಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಮುಕ್ತಿ ಸಿಗಲಿ ಅನ್ನೋದೇ ಎಲ್ಲರ ಬೇಡಿಕೆ. ಬ್ಯೂರೋ ರಿಪೋರ್ಟ್, TV9.